ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚಳ್ಳಕೆರೆ ತಹಶೀಲ್ದಾರ್ ಕಚೇರಿ ಬಳಿ ಇಂದು ರೈತ ಸಂಘಟನೆ ಪ್ರತಿಭಟನೆ ನಡೆಸಿತು. ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿಲ್ಲ. ರೈತರಿಗೆ ಮಾರಕವಾದ 3 ಕರಾಳ ಕಾಯ್ದೆ ಜಾರಿಗೆ ತಂದಿದ್ದು ಅವುಗಳನ್ನು ವಾಪಸ್ಸು ಪಡೆಯುತ್ತೇವೆ ಎಂದು ರಾಜ್ಯ ಸರ್ಕಾರ ಹೇಳಿದ್ದು ಅವುಗಳನ್ನು ಇದುವರೆಗೂ ವಾಪಸ್ಸು ಪಡೆದಿಲ್ಲ. ರೈತರು ಕೊಳವೆ ಬಾವಿ ಹಾಕಿಸಿಕೊಳ್ಳಲು ಮೊದಲು 7 ಲಕ್ಷ ರೂಪಾಯಿ ಖರ್ಚು ಬರುತ್ತದೆ. ಸರ್ಕಾರ ಕೂಡಲೇ ವಾಪಸ್ಸು ಪಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ವರ್ಕೇರಪ್ಪನವರು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೀನಿ. ಸಂಯುಕ್ತ ಹೋರಾಟ ಕರ್ನಾಟಕ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ರೈತಪರ ಹೋರಾಟಗಾರರೇ, ಜನಪರ ಹೋರಾಟಗಾರರೇ, ಸರ್ಕಾರ ರೈತ ವಿರೋಧಿ 3 ಕರಾಳ ಕಾನೂನುಗಳನ್ನ ಜಾರಿಗೆ ತಗೊಂತು ಅದ್ರ ವಿರುದ್ಧವಾಗಿ ದೆಹಲಿಯಲ್ಲಿ 4 ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದ್ರ ಮುಖಾಂತರ ಸುಮಾರು 15 ತಿಂಗಳ ಕಾಲ ನಾವು ಹೋರಾಟ ಮಾಡಿದ್ವಿ. ಕೇಂದ್ರ ಸರ್ಕಾರ ಬೇಷರತ್ತಾಗಿ ಈ ದೇಶದ ರೈತರು ಕ್ಷಮೆ ಕೇಳಿ 3 ಕರಾಳ ಕಾನೂನುಗಳನ್ನ ವಾಪಸ್ ತಗೊಳ್ತೇವೆ ಅಂತೇಳಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯ ಸರ್ಕಾರ ಇದುವರೆಗೂ ಆ ಕಾನೂನುಗಳನ್ನ ವಾಪಸ್ ತಗೊಂಡ್ರೆ ಎಲ್ಲ ಸರ್ಕಾರಗಳು ಇವತ್ತು ರೈತ ವಿರೋಧಿ ನೀತಿ ಅನುಸರಿಸ್ತಿದ್ದಾವೆ. ಇವತ್ತು